ನನ್ನ ಹೆಸರು ಸೌಮ್ಯ. ನಮ್ದು ಗ್ರಾಮ ಬಂದ್ಬಿಟ್ಟು ಹೊನ್ನೆಬಾಗಿ, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ನಾನು MSc ಅಗ್ರಿಕಲ್ಚರ್ ಆಗಿರೋದು. ಬಟ್ ನಾವು ಬೆಳೀತಾ ಇರೋದು ಏನೇ ನಾವು ಫಾರ್ಮಿಂಗ್ ಮಾಡ್ತಾ ಇದೀವಿ. ಸೊ ಹಂಗಾಗಿ ಅದರಲ್ಲಿ ಅಡಿಕೆ, ತೆಂಗು ಮತ್ತೆ ರಾಗಿ ನಮ್ದು ಪ್ರಮುಖ ಬೆಳೆಗಳಾಗಿರುತ್ತೆ. ಸೊ ಈಗ ಅದರಲ್ಲಿ ಏನಾದ್ರು ಮೌಲ್ಯವರ್ಧನೆ ಮಾಡಬೇಕು ಅಂತ ಥಿಂಕ್ ಮಾಡಿ ಒಂದಿಷ್ಟು ದೇಸಿ ಉಪಹಾರಗಳನ್ನ ತಂದಿದ್ದೀವಿ ಇವತ್ತು. ಯಾವ್ಯಾವ್ದು ಅಂತಂದ್ರೆ ರಾಗಿ ಹಾಲ್ಬಾಯ್ ಅಂತ ಇದು ಯೂಶಲಿ ನಾವು ಶಿವರಾತ್ರಿ ಹಬ್ಬಕ್ಕೆ ದೇವರಿಗೆ ನೈವೇದ್ಯ ಮಾಡಕ್ಕೆ ಅಂತ ಮಾಡ್ತಾ ಇದ್ವಿ. ಸಂಕ್ರಾಂತಿ ಕಳೆದ್ಮೇಲೆ ಚಳಿಗಾಲ ಮುಗಿಯುತ್ತಲ್ವಾ. ಸೊ ಶಿವರಾತ್ರಿ ಒಂದು ಮಾತಿದೆ, ಏನಪ್ಪಾ ಅಂತಂದ್ರೆ ಶಿವರಾತ್ರಿ ಬಂತು ಅಂದ ತಕ್ಷಣ ಚಳಿ ಶಿವ ಶಿವ ಅಂತ ಓಡೋಗುತ್ತೆ ಅಂತ ಹೇಳಿ ಅಂತ. ಸೊ ಅವಾಗ ಇದು ನೆಕ್ಸ್ಟ್ ಬೇಸಿಗೆ ಎಂಟರ್ ಆಗ್ತೀವಿ ಅನ್ನೋ ಉದ್ದೇಶಕ್ಕೆ ರಾಗಿ ಇದು ತಂಪು ಮಾಡುತ್ತೆ, ಈ ದೇಸಿ ಸಿಹಿ ಖಾದ್ಯ. ಸೊ ಹಂಗಾಗಿ ಇದನ್ನ ದೇವ್ರ ನೈವೇದ್ಯ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ರಾಗಿ ಹಾಲ್ಬಾಯ್ನ ಸ್ವಲ್ಪ ಪ್ರೊಸೀಜರ್ ಕಷ್ಟ ಮಾಡೋದು, ಬಟ್ ಹಂಗಾಗಿ ಎಲ್ಲಾ ಜನಗಳಿಗೂ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಇದ್ ಮಾಡಿದೀವಿ. ಮತ್ತೆ ಜೋಳದ ಹಪ್ಳ ಇದೆ, ಜೋಳ ಮತ್ತೆ ರಾಗಿ, ಇದು ಸ್ಪ್ರೌಟೆಡ್ ರಾಗಿ ಇದೆ, ಪಾಪಡ್ ಇದೆ. ಅಂದ್ರೆ ಯೂಶಲಿ ಎಲ್ಲ ಬರೀ ಡೀಪ್ ಫ್ರೈ ಮಾಡೋದು ಮಾತ್ರ ಥಿಂಕ್ ಮಾಡ್ತಾರೆ, ಬಟ್ ಇದನ್ನ ನೀವು ಹಂಗೆ ಸ್ಟವ್ ಫ್ಲೇಮ್ ಅಲ್ಲಿ ಮಾಡ್ಬೋದು, ಓವನ್ ಅಲ್ಲಿ ಮಾಡ್ಬೋದು, ಅಂಡ್ ಆಲ್ಸೋ ಡೀಪ್ ಫ್ರೈ ಕೂಡ ಮಾಡ್ಬೋದು. ಅದಾದ್ಮೇಲೆ ಇನ್ನೊಂದು ರಾಗಿನ ಯೂಶಲಿ ಎಲ್ಲರೂ ಕೂಡ ಬಾಯ್ಲ್ ಮಾಡಿ ತಿಂದ ಅಭ್ಯಾಸ, ಬಟ್ ಅದನ್ನ ರಾಗಿ ಕನ್ಸಂಪ್ಷನ್ ಮಾಡೋದು ತುಂಬಾ ಕಡಿಮೆ. ಸೊ ಅದ್ರಲ್ಲೇನೆ ರಾಗಿ ಹಾಲ್ ಅಂತ ಮಾಡ್ತೀವಿ. ರಾಗಿ ಹಾಲ್ ಅಂತಂದ್ರೆ ಜಸ್ಟ್ ಬರೀ ರಾಗಿನೇ ಓವರ್ ನೈಟ್ ಸೋಕ್ ಮಾಡಿ ನೆಕ್ಸ್ಟ್ ಅದನ್ನ ರುಬ್ಬಿಟ್ಟು ಅದನ್ನ ಬಟ್ಟೆಲಿ ಸೋಸ್ಬಿಟ್ಟು ಅದಕ್ಕೆ ಫ್ಲೇವರ್ಸ್ ಆಡ್ ಮಾಡ್ತೀವಿ. ಸೊ ಹಂಗಾಗಿ ಅದು ನೀಟಾಗಿ ಸೋಸಿದ್ಮೇಲೆ ಏನಾಗುತ್ತೆ, ಅದ್ರಲ್ಲಿ ಹೊರಗಡೆ ಇರೋ ಪದಾರ್ಥ ಎಲ್ಲ ನಿಮಗೆ ರಿಮೂವ್ ಆಗುತ್ತೆ. ಸೊ ಹಂಗಾಗಿ ಡೈಜೆಷನ್ ಪ್ರಾಬ್ಲಮ್ ಹತ್ರ ಏನೂ ಆಗಲ್ಲ. ಅದ್ರಲ್ಲೇ ರಾಗಿದ್ರಲ್ಲೇ ಮಾಲ್ಟ್ ಪೌಡರ್ ಇದೆ, ಪಾಪಡ್ ಇದೆ, ಇದ್ ಮಾಡಿದೀವಿ. ಮತ್ತೆ ನೆಕ್ಸ್ಟ್ ನಮ್ದು ಅಡಕೆ ಇರೋದ್ರಿಂದ ಯೂಶಲಿ ತಾಂಬೂಲನ ಪದ್ಧತಿನೇ ಹೋಗ್ಬಿಟ್ಟಿದೆ. ಸೊ ಹಂಗಾಗಿ ಅದರಿಂದ ಮೌತ್ ಫ್ರೆಶ್ನರ್ ಅಂತ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 18 to 20 ಟೈಪ್ಸ್ ಆಫ್ ಹರ್ಬ್ಸ್ ಹಾಕಿದೀವಿ. ಅಂದ್ರೆ ಜಾಯ್ಕಾಯಿ, ಬಜೆ, ಏಲಕ್ಕಿ, ಸೋಂಪು, ಗಸಗಸೆ, ಕೊಬ್ಬರಿ, ಆಮೇಲೆ ಹಿಪ್ಲಿ, ಆಮೇಲೆ ಲವಂಗ, ಆಮೇಲೆ ಅಜ್ವೈನ್ ಎಲ್ಲ ಹಾಕಿರ್ತೀವಿ. ಸ್ವೀಟ್ನೆಸ್ಗೆ ಜಾಗ್ರಿ ಮತ್ತೆ ಉತ್ತುತ್ತಿ ಪೌಡರ್ ಹಾಕಿರ್ತೀವಿ. ಆಮೇಲೆ ನೆಕ್ಸ್ಟು ಅಡಕೆನ ತುಪ್ಪದಲ್ಲಿ ರೋಸ್ಟ್ ಮಾಡಿರ್ತೀವಿ. ಅಡಕೆ ಅಂತಂದ್ರೆ ಸುಮ್ಮನೆ ಏನು ಸುಪಾರಿ ಅಂತ ಥಿಂಕ್ ಮಾಡ್ತಾರೆ, ಬಟ್ ಇದರಲ್ಲಿ ಒಳ್ಳೆ ಎಳೆ ಅಡಕೆನ ಚೂಸ್ ಮಾಡಿ ಅದನ್ನ ಹಾಲಲ್ಲಿ ಬೇಯಿಸ್ಬಿಟ್ಟು ಅದನ್ನ ತುಪ್ಪದಲ್ಲಿ ರೋಸ್ಟ್ ಮಾಡಿ ಹಾಕಿರ್ತೀವಿ. ಆಮೇಲೆ ನೆಕ್ಸ್ಟ್ ಅದಕ್ಕೆ ವಿಳೆದೆಲೆನೂ ಕೂಡ ಹಾಕಿರ್ತೀವಿ, ಡಿಟಾಕ್ಸಿಫೈ ಆಗ್ಲಿ ಅಂತ. ಯೂಶಲಿ ಎಲ್ಲರೂ ರೋಸ್ ಪೆಟಲ್ಸ್ ಹಾಕ್ತಾರೆ. ರೋಸ್ ಅಂದ್ರೆ ಇನ್ನೊಂದು ಯೂಶಲಿ ಕೆಮಿಕಲ್ಸ್ ಹಾಕಿ ಬೆಳೆದಿರ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಆಗಿರ್ಲಿ ಅಂತ ಹೈಬಿಸ್ಕಸ್ ಪೆಟಲ್ಸ್ ಹಾಕಿರ್ತೀವಿ. ಇದು ಆಲ್ಮೋಸ್ಟ್ ಹೆಂಗೆ ಅಂದ್ರೆ ಬರೀ ಬಾಣಂತಿ ಮಾತ್ರ ಕನ್ಸ್ಯೂಮ್ ಮಾಡ್ತಿದ್ರು, ಇದು ಆಲ್ಮೋಸ್ಟ್ ಎಲ್ಲಾ ಏಜ್ ಗ್ರೂಪ್ ಅವರು ತಗೋಬಹುದು. ಅಂದ್ರೆ ತಾಂಬೂಲನ ಅಂದ್ರೆ ಒಂದು ಮಾಡ್ರನ್ ತರ ಮಾಡಿದೀವಿ ಅಷ್ಟೇನೆ. ಅದ್ಬಿಟ್ರೆ ನೆಕ್ಸ್ಟ್ ನಮ್ದೊಂದಿಷ್ಟು ಮಾವಿನಕಾಯಿ ಇತ್ತು. ಈ ವರ್ಷ ಸ್ವಲ್ಪ ಜಾಸ್ತಿ ಗಾಳಿಯಿಂದ ಸುಮಾರು ಮಾವಿನ ಹಣ್ಣಾಗಿ ಬದಲಾಗ್ತಿದ್ದ ಕಾಯಿಗಳೆಲ್ಲ ಬಿದ್ದು ವೇಸ್ಟ್ ಆಗಿತ್ತು. ಸೊ ಹಂಗಾಗಿ ಅದರಿಂದ ಆಮ್ಚೂರ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಅದ್ರದ್ದೇ ಪಿಕ್ಕಲ್ ಇದೆ, ಡ್ರೈ ಮ್ಯಾಂಗೋ ಪಿಕ್ಕಲ್ ಇದೆ, ಆಮಟೆಕಾಯಿ ಪಿಕ್ಕಲ್ ಇದೆ. ಇದಿಷ್ಟು ಪದಾರ್ಥ ಮಾಡ್ತಾ ಇದೀವಿ ಸರ್ ನಮ್ದ್ರಲ್ಲಿ. ಆಮೇಲೆ ಎಲ್ರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಹೇಳಕ್ ಇಷ್ಟಪಡ್ತೀನಿ. ಬಟ್ ನಿಜವಾಗ್ಲೂ ಸ್ವಾತಂತ್ರ್ಯನ ಹೋರಾಡಿ ಪಡ್ಕೊಂಡಿದ್ದು ಅವತ್ತಿನ ಪರಿಸ್ಥಿತಿಲಿ, ಬಟ್ ಇವತ್ತು ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿದ್ಯಾ ಅಂತ ಎಲ್ರಿಗೂ ಒಂದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಅದ್ರಲ್ಲೂ ನಮ್ ರೈತರು ನಾಗರಿಕತೆ ಏನಾಗಿದೆ ಅಂದ್ರೆ ಇವತ್ತು ಸ್ವಾತಂತ್ರ್ಯ ಇನ್ನೂ ಸಿಕ್ಕಿದ್ಯಾ ನಮ್ಗೆ ಅನ್ನೋತಾರೆ. ಯಾಕಂತಂದ್ರೆ ಬೀಜ ನಮ್ದಾಗಿಲ್ಲ, ಗೊಬ್ಬರ ನಮ್ದಾಗಿಲ್ಲ, ಭೂಮಿ ನಮ್ದಾಗಿದೆ, ಬಟ್ ಭೂಮಿ ಫಲವತ್ತತೆ ನಮ್ದಿನ್ನೂ ಆಗಿಲ್ಲ. ಅದನ್ನೆಲ್ಲದನ್ನು ಕೂಡ ನಾವು ನಮ್ದಾಗಿಸ್ಕೋಬೇಕು ಅಂದ್ರೆ ಇದ್ರಲ್ಲಿ ಸ್ವಾತಂತ್ರ್ಯ ಗಳಿಸ್ಬೇಕು, ಇನ್ನೂ ಅದಕ್ಕೆ ಹೋರಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಜಾಸ್ತಿ ಯುವಕರು ಅಗ್ರಿಕಲ್ಚರ್ ಫೀಲ್ಡ್ಗೆ ಬಂದು ಇದರಲ್ಲಿ ತೊಡಗಿಸಿ ಅವರ ಇನ್ನೂ ಬೆಳವಣಿಗೆ ಇನ್ನೂ ಅಂದ್ರೆ ಪ್ರಗತಿ ಆಗುತ್ತೆ. ಇನ್ನೂ ಎಲ್ಲರೂ ಬಂದು ಕೈ ಜೋಡಿಸ್ಬೇಕು ಅಂತ ಕೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಮ್ ರೈತರ ಸಂತೆಲಿ ಏನಪ್ಪಾ ಅಂತಂದ್ರೆ ನಾವೇನ್ ಬೆಳೆದಿರ್ತೀವಲ್ಲ, ನಮ್ ಬೆಳೆಗಳಿಗೆ ನಾವೇ ಮಾರುಕಟ್ಟೆನ ಕಟ್ಕೊಂಡು ಸೃಷ್ಟಿಸಿ ಅದ್ ನಾವೇ ಬೆಳಿಬೇಕು. ಹೇಗೆಂದ್ರೆ ಬೆಳೆಗಾರರಿಂದ ಬಳಕೆದಾರರಿಗೆ ಅನ್ನೋ ಆ ಥೀಮ್ ಅಲ್ಲಿ ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿರೋದು. ಈ ಕಾನ್ಸೆಪ್ಟ್ ಏನಿತ್ತು, ಇದು 30 years ಮುಂಚೆನೆ ನಂಜುಂಡಸ್ವಾಮಿ ಪ್ರೊಫೆಸರ್ ಅವರು ಕನ್ಸ್ ಕಂಡಿದ್ದಂಥದ್ದು. ಇವತ್ತು ಸುಮಾರು ಜನ ಇದಕ್ಕೆ ಕೈ ಜೋಡಿಸಿ ಈ ಪ್ಲಾಟ್ಫಾರ್ಮ್ ನ ರೂಪಿಸಿದೀವಿ. ಆದಷ್ಟು ನಮ್ಮ ಅಮೃತ್ ಭೂಮಿ ಸಂಸ್ಥೆ ಕಡೆಯಿಂದ ಇವತ್ತು ಎಲ್ರು ಕೂಡ ಒಂದು ಪ್ರಮಾಣ ವಚನ ಸ್ವೀಕರಿಸಿದೀವಿ. ಏನಪ್ಪಾ ಅಂತಂದ್ರೆ ಇದೇನೀಗ ಓಲಾ, ಊಬರು ಮತ್ತೆ ಜೆಪ್ಟೋ, ಬ್ಲಿಂಕಿಟ್ ಈ ತರ ಎಲ್ಲ ಹಳ್ಳಿಗಳಿಂದ ಜೀವನ ಕಟ್ಕೊಳಕ್ಕೆ ಬೆಂಗಳೂರಿಗೆ ಬಂದು ರೆಡಿ ಆಗಿದಾರೋ, ಅದ್ರ ಬದಲು ನಿಮ್ ಜೀವನ ಇನ್ನೂ ಚೆನ್ನಾಗಿ ವೃದ್ಧಿ ಆಗ್ಲಿ ಅಂತ ಹೇಳ್ಬಿಟ್ಟು ಎಲ್ರು ರೈತರಾಗ್ರಿ, ನಮ್ ತರಾನೇ ಈ ತರ ಎಲ್ಲ ಮೌಲ್ಯವರ್ಧನೆ ಮಾಡೋದಿರ್ಬೋದು, ಬೆಳೆಯೋದಿರ್ಬೋದು, ಅವ್ರವ್ರ ಪದಾರ್ಥಗಳಿಗೆ ಅವರಿಗೆ ಒಂದು ಮಾರುಕಟ್ಟೆ ಮಾಡ್ಕೊಟ್ಟು ಅವ್ರಿಗೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಡ್ತೀವಿ ಅನ್ನೋ ಸಂದೇಶದಿಂದ ಈ ವರ್ಷ ಸ್ವಾತಂತ್ರ್ಯ ದಿನಾಚರಣೆನ ಆಚರಿಸಿದ್ವಿ ಇವತ್ತು ನಮ್ಮ ರೈತ ಸಂತೆಯಲ್ಲಿ. ಏನಂತಂದ್ರೆ ಸರ್, ಎಲ್ಲಾ ಬೆಂಗಳೂರಿಗೆ ಬರ್ತಾರೆ,
ಒಂದ್ ಟೈಮ್ ಸರ್ಟೈನ್ ಟೈಮ್ ವರ್ಗೂ ದುಡಿತಾರೆ. ಬಟ್ ದುಡ್ದಿದ್ದೆಲ್ಲ ಕೊನೆಗೆ ಏನ್ ಮಾಡ್ತಾರೆ ಅಂತಂದ್ರೆ ಒಂದ್ 40-50th ಇಯರ್ಗೆ ರಿಟೈರ್ಮೆಂಟ್ ತಗೋತಾರೆ. ಏನಂತಂದ್ರೆ ನಾನೊಂದು ಫಾರ್ಮ್ ಹೌಸ್ ಮಾಡ್ಕೊಂಡಿದೀನಿ, ನಮ್ದೊಂದು ಲ್ಯಾಂಡ್ ಇದೆ, ಅಲ್ಲೋಗಿ ಫಾರ್ಮಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. 50 ಇಯರ್ಸ್ಗೆ ಅವ್ರಿಗೆ ಒಂದ್ ಮೈಂಡ್ ಚೇಂಜ್ ಆಗೋದು ಮುಂಚೆನೆ ಅವರು ಒಂದು ಕ್ಲಾರಿಟಿ ಆಗಿ ಇಟ್ಕೋಬೇಕು ಅಂತ ನಾನ್ ಹೇಳಕ್ ಇಷ್ಟಪಡ್ತೀನಿ. ಲೈಕ್ ಈಗೆಲ್ಲ ಬಂದಿರೋದ್ರಿಂದ ಅಗ್ರಿಕಲ್ಚರ್ನ ಇಂದ ರಿಪ್ಲೇಸ್ ಮಾಡಕ್ ಆಗಲ್ಲ. ಈಗ ಎಷ್ಟೊಂದ್ ಜಾಬ್ಸ್ ಕೂಡ ಆಲ್ರೆಡಿ ರಿಪ್ಲೇಸ್ ಮಾಡ್ತಿದಾವೆ, ಆಗುತ್ತೆ ಅದು. ಬಟ್ ಇದನ್ನ ಯಾವತ್ತೂ ರಿಪ್ಲೇಸ್ ಮಾಡಕ್ಕೆ ಆಗಲ್ಲ, ಚಾನ್ಸೇ ಇಲ್ಲ. ಸೊ ಹಂಗಾಗಿ ಇದಕ್ಕೆ ಆಕ್ಚುಲಿ ಅಗ್ರಿಕಲ್ಚರ್ ಇಸ್ ಫ್ಯೂಚರ್ ಅಂತಾನೂ ಇದೆ ಈಗ ಸೇಯಿಂಗ್ ಆಕ್ಚುಲಿ. ಆಮೇಲೆ ಅಗ್ರಿಕಲ್ಚರ್ ಅಲ್ಲಿ ಇಂಥದ್ ಆಗಲ್ಲ ಅಂತ ಏನಿಲ್ಲ ಸರ್. ಬಟ್ ಅಂದ್ರೆ ಏನಂತಂದ್ರೆ ಪ್ರೊಬಬಿಲಿಟಿ ಅದು ಗೆಸ್ ಮಾಡಕ್ ಆಗಲ್ಲ. ಬಟ್ ಮುಂಚೆ ಹಳೆ ಕಾಲದಲ್ಲಿ ಈಗ 75-80% ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರೋಂತಹ ಫ್ಯಾಮಿಲಿಗಳು ಇತ್ತು ಹಳೆ ನಮ್ಮ ಆನ್ಸಿಸ್ಟರ್ಸ್ ಅಲ್ಲೆಲ್ಲ. ಬಟ್ ಅವ್ರು ಹೆಂಗ್ ಜೀವನ ಮಾಡಿದ್ರು ಅದ್ ಒಂದ್ ಸೆಕೆಂಡ್ ಥಿಂಕ್ ಮಾಡ್ಬೇಕಲ್ವಾ. ಅವಾಗ್ಲೂ ಕೂಡ ಅವರು ಕೂಡ ಜೀವನ ಮಾಡಿದ್ರು, ಅವ್ರು ಬದುಕು ಕಟ್ಕೊಂಡಿದ್ರು, ಅವಾಗ್ಲೂ ಮಕ್ಕಳನ್ನೆಲ್ಲ ಬೆಳೆಸಿದ್ರು, ಅವ್ರಿಗೂ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸಿದ್ರು. ಅದು ಯಾವ ತರ ಅಂದ್ರೆ ಒಳ್ಳೆ ವ್ಯಾಲ್ಯೂಸ್ ಜೊತೆ ಕೊಡ್ತಾ ಇದ್ರು. ಇವತ್ತೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿ ಎಲ್ಲ ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ವ್ಯಾಲ್ಯೂಸು ಇಲ್ಲ. ಹೆಂಗೆ ಅಂತಂದ್ರೆ ಇವತ್ ಹೆಂಗಾಗಿದೆ ಅಂದ್ರೆ ಅವಾಗಿನ ಕಾಲದಲ್ಲಿ ಒಳ್ಳೆ ಆಸ್ತಿ ಮಾಡ್ಬೇಕು, ಒಳ್ಳೆ ಕಡೆ ಒಂದ್ ಮಾಡ್ಬೇಕು ಅಂತ ಆಸೆಗಳು ಜಾಸ್ತಿ ಇತ್ತು. ಇವತ್ ಹೇಗಿದೆ ಅಂದ್ರೆ ದುಡ್ಡಿದೆ, ಎಲ್ಲ ಇದೆ, ಟೈಮ್ ಇಲ್ಲ, ಒಳ್ಳೆ ಆರೋಗ್ಯ ಇಲ್ಲ, ಮನೇಲಿ ಒಂದ್ ಒಳ್ಳೆ ವಾತಾವರಣ ಇರಲ್ಲ. ಇವತ್ತೆಲ್ಲ ಅದನ್ನೇ ಬಯಸ್ತಾ ಇದೀವಿ ಒಂದ್ ಭವಿಷ್ಯದಲ್ಲಿ. ಸೊ ಹಂಗಾಗಿ ನಾವ್ ಯಾವತ್ತೂ ನಮ್ ನ್ಯೂಕ್ಲಿಯರ್ ಫ್ಯಾಮಿಲಿಯಿಂದ ಒಂದ್ ಜಾಯಿಂಟ್ ಫ್ಯಾಮಿಲಿ ಇದ್ರೆ ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಒಂದ್ ವ್ಯಾಲ್ಯೂಸ್ ಬರುತ್ತೆ. ನಮ್ ತಾತ ಅಜ್ಜಿ ಇರ್ಬೋದು, ಎಲ್ರು ಇದ್ದಾಗ ಗೊತ್ತಾಗುತ್ತೆ. ಅವಾಗ ಅಗ್ರಿಕಲ್ಚರ್ ಅಂದ್ರೆ ಏನು ಅಂತಾನು ಗೊತ್ತಿರುತ್ತೆ. ಈಗ ಆ ತಂದೆ ತಾಯಿಗೆ ಹೇಳ್ಕೊಡಕ್ಕೆ ಟೈಮ್ ಇರಲ್ಲ ನಿಮ್ ಮಕ್ಳಿಗೆ, ಯಾಕಂತಂದ್ರೆ ಅವ್ರ ಬಿಸಿ ಶೆಡ್ಯೂಲ್ ಇರುತ್ತೆ. ಅಂತ ಟೈಮಲ್ಲಿ ಏನ್ ಮಾಡ್ತಾರೆ, ಗ್ರ್ಯಾಂಡ್ ಪೇರೆಂಟ್ಸ್ ಎಂಗೇಜ್ ಮಾಡ್ತಾರೆ ಮಕ್ಳಿಗೆ. ಸೊ ಒಂದು ಜಾಯಿಂಟ್ ಫ್ಯಾಮಿಲಿ ಇವತ್ತೆಲ್ರು ಬೇಡ ಅಂತ ಅನ್ನೋದೇ ಪರಿಸ್ಥಿತಿ ಬಂದಿದೆ. ಹಳ್ಳಿ ಅಂತಂದ್ರೆ ಅದನ್ನೇ ಥಿಂಕ್ ಮಾಡೋದು, ಅಯ್ಯೋ ತುಂಬಾ ಕೆಲಸ ಇರುತ್ತೆ, ದೊಡ್ಡ ದೊಡ್ಡ ಮನೆಗಳು ಇರ್ತವೆ ಅನ್ನೋ ತರ. ಬೆಂಗಳೂರು ಅಂತಂದ್ರೆ ಏನು 4 ಗೋಡೆ ಮಧ್ಯದಲ್ಲಿ ಒಂದ್ ಮೊಬೈಲು, ಟಿವಿ, ಅದ್ ಬಿಟ್ರೆ ಮೆಟ್ರೋ ಬಸ್ಸಸ್ಸು, ಕೆಲ್ಸಕ್ಕೆ ಹೋಗು ಬಾ ಅಷ್ಟೇ, ಲ್ಯಾಪ್ಟಾಪ್, ಬೇಜಾರಾದಾಗ ಊರಿಗೆ ಹೋಗು. ಬೇಜಾರಾದಾಗ ಈಗ ಹಳ್ಳಿಗಳು ಹೆಂಗೆ ವೃದ್ಧಾಶ್ರಮ ತರ ಟರ್ನ್ ಆಗ್ಬಿಟ್ಟಿದೆ. ಬಟ್ ಅವ್ರಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅದು. ಹೇಗ್ ಗೊತ್ತಾಯ್ತು ಅಂದ್ರೆ ಸರ್, ಹಿಂಗೆ ಸೋಷಿಯಲ್ ಮೀಡಿಯಾದೆಲ್ಲ ನೋಡ್ತಾ ಇದ್ವಿ. ಅವಾಗ ಇದು ಇಂಟ್ರೊಡ್ಯೂಸ್ ಆಯ್ತು. ಆಮೇಲೆ ಒಂದಿನ ಬಂದು ಇಲ್ಲಿ ಯೂಶಲಿ ಯಾವಾಗ್ಲೂ ಮಧ್ಯಾಹ್ನ 2 ಗಂಟೆಗೆ ಮೀಟಿಂಗ್ ಇರುತ್ತೆ ಪ್ರತಿ ಸ್ಯಾಟರ್ಡೆ. ಅವಾಗ ಎಲ್ರೂ ಸಮ್ಮುಖದಲ್ಲಿ ನಮ್ ಪದಾರ್ಥ ಏನಿರುತ್ತೆ ಅದನ್ನ ಅವ್ರಿಗೆ ತೋರಿಸ್ಬೇಕು. ಅದಾದ್ಮೇಲೆ ಕೋರ್ ಕಮಿಟಿಯಿಂದ ಅಪ್ರೂವಲ್ ಆಗುತ್ತೆ. ಅದಾದ ನಂತರ ನಾವಿಲ್ಲಿ ಇದ್ ಮಾಡ್ಕೋಬಹುದು. ಅಂದ್ರೆ ಏನಂತಂದ್ರೆ 100% ನ್ಯಾಚುರಲ್ ಫಾರ್ಮಿಂಗ್ ಇರ್ಬೇಕು, ಇಲ್ಲ ಅಂತಂದ್ರೆ ಅವ್ರು ಸಾವಯವದಲ್ಲಿ ಬೆಳೆದಿರ್ಬೇಕು, ನಾವೇ ಬೆಳೆದಿರ್ಬೇಕು. ಅಂದ್ರೆ ಇಲ್ಲಿ ಯಾರು ವ್ಯಾಪಾರಸ್ಥರಲ್ಲ, ಎಲ್ರು ಕೃಷಿಕರು ಮತ್ತೆ ಬೆಳೆಗಾರರಷ್ಟೇ. ಅವ್ನ್ ಬೆಳೆದಿರೋಂಥ ಪದಾರ್ಥಕ್ಕೆ ಮಾತ್ರ ಇಲ್ಲಿ ನಾವು ಬೆಲೆ ಕಟ್ಟಿ ಮಾರ್ತಾ ಇರೋದು. ಕಸ್ಟಮರ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಕನ್ಸ್ಯೂಮರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ರಿವ್ಯೂ ಕೊಟ್ಟಿದ್ದಾರೆ ಸರ್. ನಮ್ಮ ಆರೋಗ್ಯ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಬಂದ್ರೆ ಒಂದ್ ಕ್ಷಣನಾದ್ರು ನಮ್ಮ ಹಳ್ಳಿಗೆ ಹೋಗಿ ಬಂದ್ವಿ ಮಾತಾಡ್ಸಿರೋ ತರ ಅಂತ ಫೀಲ್ ಆಗುತ್ತೆ ಅಂತ ಸುಮಾರು ಜನ ಹೇಳಿದ್ದಾರೆ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇಲ್ಲಿ ಯೂಶಲಿ ಅನ್ನೋದಕ್ಕಿಂತ ನಾವೇ ಬೆಳೆದಿರೋದಲ್ವಾ, ಬೆಳೆದು ಮಾಡಿ ಇಲ್ಲಿವರೆಗೂ ತಂದಿರೋದಕ್ಕೆ ನಾವ್ ಮಾತಾಡ್ಬೇಕಾದ್ರೆ ನಮ್ಗೆ ಅದ್ರದ್ ಬೆಲೆ ಗೊತ್ತಿರುತ್ತೆ, ಅದವ್ರಿಗೆ ಮುಟ್ಟುತ್ತೆ. ಈಗ ಸೂಪರ್ ಮಾರ್ಕೆಟ್ ಅಲ್ಲಿ ಏನು ಓಕೆ ನಾನೇ ಓದ್ಬೇಕು, ನಾನೇ ನೋಡ್ಬೇಕು, ಬಿಲ್ ಹಾಕ್ಸ್ಕೋಬೇಕು, ತಗೊಂಡೋಗಿ ತಿನ್ಬೇಕು, ಇಷ್ಟ ಇದ್ರೆ ತಿನ್ಬೋದು, ಇಲ್ಲಾಂದ್ರೆ ಅದೇನಾದ್ರು ಮಾಡ್ಬೋದು. ಬಟ್ ಇದು ಯಾವಾಗ್ಲೂ ಪ್ರತಿ ಟೈಮ್ ಕೂಡ ಸ್ಯಾಂಪಲ್ ಕೊಟ್ಟು ಅಲ್ಲಿಂದ ಇಲ್ಲಿವರೆಗೂ ಎವ್ರಿ ಸ್ಟಾಲ್ ಕೂಡ ಸ್ಯಾಂಪಲ್ ಕೊಟ್ಟು ಅವ್ರಿಗೆ ಇಷ್ಟ ಆದ್ರೆ ತಗೊಳ್ಳಿ ಅನ್ನೋ ತರ ಅಷ್ಟೇ, ನಮ್ದು ಇನ್ನೇನಿಲ್ಲ. ಯೂಶಲಿ ಬರೀ ಆರ್ ನಗರ ಬಿಟ್ಟು ಬೇರೆ ಕಡೆ ಬೆಂಗಳೂರಲ್ಲಿ ಇರೋರು ಎಲ್ಲರೂ ಕೂಡ ಬಂದು ವಿಸಿಟ್ ಮಾಡ್ತಾರೆ ಮತ್ತೆ ಹೇಳ್ತಾರೆ, ಅಲ್ಲೂ ಇದೇ ತರ ಮಾಡಕ್ಕಾಗತ್ತಾ, ಮಾಡಿ ತುಂಬಾ ಚೆನ್ನಾಗಿದೆ ಇಲ್ಲಿ ಇದೊಂದು ಅಂತ ಹೇಳ್ತಾ ಇರ್ತಾರೆ.